ಇವತ್ತು 3ನೇ ದಿವಸ. ಪುಣ್ಯಮಯ ಕಾರ್ಯಕ್ರಮ ಇದು. ಸುಭಾಷಿತಗಾರರು ಒಂದು ಮಾತನ್ನು ಹೇಳ್ತಾ ಬರ್ತಾರೆ. ಪುಣ್ಯಸ್ಯ ಫಲಂ ಇಚ್ಛಂತಿ ಪುಣ್ಯಂ ನ ಕುರುವಂತಿ ಮಾನವಃ. ಪುಣ್ಯಸ್ಯ ಫಲಂ ಇಚ್ಛಂತಿ ಪುಣ್ಯಂ ನ ಕುರುವಂತಿ ಮಾನವಃ. ಪಾಪಸ್ಯ ಫಲಂ ನ ಇಚ್ಛಂತಿ ಪಾಪಂ ಕುರುವಂತಿ ಯತ್ತತಃ. ಸರಳವಾಗಿರುವ ಮಾತು. ಆ ಮಾತಿನಲ್ಲಿ ಸುಭಾಷಿತಗಾರರು ಹೇಳ್ತಾ ಬರ್ತಾರೆ, ಪುಣ್ಯ ಮತ್ತು ಪಾಪಗಳ ವಿಚಾರವಾಗಿ. ಪುಣ್ಯ ಮತ್ತು ಪಾಪಗಳ ವಿಚಾರವಾಗಿ ಬಂದಾಗ ಕೂಡ ಅಲ್ಲಮ ಪ್ರಭುಗಳು ಸಹ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರ ಇತ್ತು. ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಯಿತು. ಈ ಶರೀರ ಎದರಿಂದ ನಿರ್ಮಾಣ ಆಗಿದೆ ಅಂದ್ರೆ ಪುಣ್ಯ ಪಾಪಗಳ ಸಮ್ಮಿಶ್ರಣದಿಂದ ಶರೀರ ನಿರ್ಮಾಣವಾಗಿದೆ. ಇಂಥ ಪುಣ್ಯ ಪಾಪಗಳ ವಿಚಾರವಾಗಿ ನಾವೆಲ್ಲ ಚಿಂತನೆ ಮಾಡೋದ್ರ ಮೂಲಕ ಯಾವುದು ಪುಣ್ಯ ಯಾವುದು ಪಾಪ ಅನ್ನುವಂಥದ್ದು ವಿಚಾರ ಮಾಡಬೇಕು. ಪುಣ್ಯ ಪಾಪಗಳ ನಾವು ಬೇಡ, ಕೇವಲ ಬಸವಣ್ಣವರು ಹೇಳಿದಂತ ಒಂದು 7 ಮಾತನ್ನ ಅಂತರಂಗ ಶುದ್ಧಿಗೆ ಬಹಿರಂಗ ಶುದ್ಧಿಗೆ 7 ಮಾತನ್ನ ಅಳವಡಿಸಿಕೊಂಡ್ರೆ ಸಾಕು, ಪುಣ್ಯ ಪಾಪದಿಂದ ದೂರಿಗಿರಲು ಸಾಧ್ಯ. ನಿಮ್ಗೆಲ್ಲ ಗೊತ್ತಿದೆ, ಮಕ್ಕಳಿಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಸರಳವಾಗಿರುವಂತ ವಚನ: ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ. ಈ 7 ಮಾತನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಕು, ಪುಣ್ಯ ಪಾಪದಿಂದ ದೂರ ಇರಲಿಕ್ಕೆ ಸಾಧ್ಯ ಐತಿ. ಅವುಗಳನ್ನ ಅನುಭವಿಸದೆ, ಅವುಗಳನ್ನ ಅಳವಡಿಸಿಕೊಳ್ಳದೆ, ಅವುಗಳನ್ನ ಆಚರಿಸದೆ ಹೇಳಾಕ ಮಾತ್ರ ಎಲ್ಲರಿಗೂ ಬರಗತ್ತದ. ಅಳವಡಿಸಿಕೊಂಡು ಆಚರಿಸುವುದು ಬಹಳ ಕಷ್ಟ ಅದ. ಆ 7 ಮಾತನ್ನ ನಾವು ಅಳವಡಿಸ್ಕೊಂಡ್ರೆ ಏನೆಲ್ಲ ನಮ್ಮ ಜೀವನ ಎಷ್ಟು ಸುಂದರ ಆಗ್ತದೆ ಅಂತ ಕೇಳಿದ್ರೆ ಬಹಳ ಸುಂದರ ಆಗ್ತದೆ. ನಮ್ಮ ಹೆಸರನ್ನು ಕೂಡ ಇತಿಹಾಸದ ಪುಟಗಳಲ್ಲಿ ಉಳ್ಲಿಕ್ಕೆ ಸಾಧ್ಯ ಐತಿ. ನಮ್ಗೆ ಯಾಕೆ ನಾವು ಇತಿಹಾಸದ ಪುಟಗಳಲ್ಲಿ ಉಳಿದಿಲ್ಲ ಅಂತಂದ್ರೆ ನಾವು ಯಾವುದೂ ಒಳ್ಳೆಯ ಕೆಲಸ ಮಾಡಿಲ್ಲ ಅನಿಸ್ತದೆ. ಪುಣ್ಯ ಮತ್ತು ಪಾಪಗಳನ್ನು ನಾವು ಮಾಡೋದ್ರ ಮೂಲಕ ಪುಣ್ಯವನ್ನ ಮಾಡುವುದಿಲ್ಲ ಅಂದ್ರೆ ಪುಣ್ಯದ ಪ್ರತಿಫಲವಾಗಿ ಅದರ ಲಾಭವನ್ನ ಬಯಸ್ತೇವೆ. ಪಾಪದ ಪ್ರತಿಫಲವನ್ನು ಬಯಸುವುದಿಲ್ಲ. ಪಾಪವನ್ನ ಯತ್ನತಃ ಪ್ರಯತ್ನ ಪೂರ್ವಕವಾಗಿ ಮಾಡ್ತೇವೆ. ಇಲ್ಲಿ ನೋಡಿ, ನೀವು ವಿಚಾರ ಮಾಡಿ. ನೀವೆಲ್ಲ ಇಲ್ಲೆಲ್ಲ ಪುಣ್ಯವನ್ನ ಮಾಡಿದ್ದಕ್ಕಾಗಿಯೇ ಇಂಥ ಕ್ಷೇತ್ರದಲ್ಲಿ ಇದ್ದು ದಾಸಿಮಯ್ಯ ನಗರ ರೇವಣ ಸಿದ್ದೇಶ್ವರ ಮಠದ ಸಾನ್ನಿಧ್ಯದಲ್ಲಿ ಕುತ್ಕೊಂಡು ಪ್ರವಚನವನ್ನ ಕೇಳ್ತಿರತ್ತಂದ್ರೆ ನಿಜಕ್ಕೂ ನೀವೆಲ್ಲ ಪುಣ್ಯಾತ್ಮ. ಅಂಥ ಪುಣ್ಯವನ್ನ ಮಾಡೋದ್ರಿಂದ, ಪುಣ್ಯ ಅಂದ್ರೆ ಒಂದೇ ರೀತಿಯಾಗಿ ಅದಕ್ಕೆ ಅರ್ಥವನ್ನು ಕೊಡಕ್ಕಾಗೋದಿಲ್ಲ. ದಾನ ಧರ್ಮದಲ್ಲಾಗಲಿ, ಧರ್ಮ, ದಯೆ, ಕರುಣೆ ಇವೆಲ್ಲವನ್ನ ಅಳವಡಿಸಿಕೊಂಡಾಗ ಧರ್ಮ ಅಂತಂದ್ರೆ ನಾವು ಬಿದ್ದಿರುವಂಥದ್ದನ್ನು ಎತ್ತಿ ಹಿಡಿಯುವಂಥದ್ದು, ಬೀಳ್ತಕ್ಕಂಥವರನ್ನ ಬೀಳಲಾರದಂತೆ ನೋಡಿಕೊಳ್ಳುವುದು, ನೀರಿಲ್ಲದವರಿಗೆ ನೀರು, ಅನ್ನ ಇಲ್ಲದವ್ರಿಗೆ ಅನ್ನ, ವಿದ್ಯೆ ಇಲ್ಲದವರಿಗೆ ವಿದ್ಯೆಯನ್ನು ಕೊಡುವಂಥದ್ದು ಪುಣ್ಯದ ಕೆಲಸ. ಇಂಥ ಪುಣ್ಯದ ಕೆಲಸವನ್ನು ಹಲವಾರು ಶರಣರು, ಸಂತರು, ಮಹಾತ್ಮರು, ಶಿವಯೋಗಿಗಳು, ದಾರ್ಶನಿಕರು ನಮಗೆಲ್ಲ ಬೋಧನೆ ಮಾಡುತ್ತಾ ಬಂದು ಅನೇಕ ವಿಚಾರಗಳನ್ನು ನಮಗೆಲ್ಲ ಚಿಂತನೆ ಮೂಲಕ ಹೇಳಿದ್ದಾರೆ. ಬಡ ದಂಪತಿಗಳು ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುವಂಥವ್ರು,
ಕೂಲಿ ನಾಲಿ ಮಾಡಿ ಜೀವನವನ್ನ ಸಾಗಿಸುವಂತ ಆ ಕುಟುಂಬ ಏನಾದ್ರೂ ಮೊದಲು ಗೊತ್ತಾಗಬೇಕಾದ್ರೆ ಹೆಣ್ಮಕ್ಳಿಗೆ ಗೊತ್ತಾಗೋದ್ರೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಗೊತ್ತಾಗೋದು. ಹೆಣ್ಮಗಳು ಹೇಳ್ತಾಳೆ ಗಂಡಗೆ, ಹೆಂಡತಿ ಗಂಡಿಗೆ ಹೇಳ್ತಾಳೆ, ರೀ ಇಂತಲ್ಲಿ ಒಂದು ಅಂಗಡಿಗೆ ಐತೆ ಅಂತ. ಯಾವ ಅಂಗಡಿ ಅದು? ಅದು ಪುಣ್ಯದ ಅಂಗಡಿ, ಪುಣ್ಯ ಸಂಗ್ರಹಿಸುವ ಅಂಗಡಿ. ಯಾರಾದ್ರೂ ಪುಣ್ಯವನ್ನ ಮಾಡಿದ್ರ, ಅವರ ಜೀವನದಲ್ಲಿ ಪುಣ್ಯವನ್ನ ಮಾಡಿದ್ರ, ಆ ಪುಣ್ಯದ ಫಲವಾಗಿ, ಪುಣ್ಯದ ಪ್ರತಿರೂಪವಾಗಿ ಒಂದಿಷ್ಟು ಅವರಿಗೆ ಜೀವನಕ್ಕೆ ಅನುಕೂಲವಾಗಿರ್ತಕ್ಕಂಥ ಸಂಪತ್ತನ್ನ ಕೊಡುವಂತ ಅಂಗಡಿ ಅದು. ಒಬ್ಬ ಯಜಮಾನರು ಇಟ್ಟಿರ್ತಾರೆ. ಆ ಯಜಮಾನರು ಸುಮ್ಮನೆ ಪುಣ್ಯದ ಪುಣ್ಯ ಇಲ್ಲದೆ ಏನೂ ಕೊಡ್ತಿದ್ದಿಲ್ಲ. ಅಲ್ಲಿ ಏನಾಗಿತ್ತು ಅಂತಂದ್ರೆ, ಆ ಬಡ ದಂಪತಿಗಳಿಗೆ ಗೊತ್ತಾಗಿ ಹೆಂಡತಿ ಹೇಳ್ತಾಳೆ, ಇಂಥ ಊರಾಗ ಒಂದು ಪುಣ್ಯದ ಅಂಗಡಿ ಐತೆ ಅಂತ, ನಾವು ಏನಾದರೂ ಜೀವನದಲ್ಲಿ ಪುಣ್ಯವನ್ನ, ಒಳ್ಳೆಯ ಧರ್ಮದ ಕೆಲಸವನ್ನ ಮಾಡಿದ್ದೇ ಆದರೆ ಅಲ್ಲಿ ಹೋಗಿ ಹೇಳಬೇಕು, ಅದರ ರೂಪವಾಗಿ ನಮಗೆ ಅವರು ಸಂಪತ್ತು ಕೊಡ್ತಾರೆ. ಆಗಲಿ ಅಂತ ಗಂಡ ವಿಚಾರ ಮಾಡ್ತಾನೆ. ಆಗಲಿ ಏನು ಮಾಡೇವಿ, ನಮ್ಮ ಅಪ್ಪ ಬಡವ, ನಮ್ಮ ಅಜ್ಜ ಬಡವ, ಎಲ್ಲರೂ ಬಡವರಿದ್ದೇವೆ, ಏನು ಪುಣ್ಯದ ಕೆಲಸ ಏನೂ ಮಾಡಿಲ್ಲ, ದಾನ ಧರ್ಮಾದಿಗಳು, ಪರೋಪಕಾರಗಳು, ಹಿತಚಿಂತನೆಯನ್ನು ಯಾವುದೂ ಥರ ಮಾಡಿಲ್ಲ. ಮುಂಜಾನೆ ಎದ್ದರೆ ಕಸ ಮುಸ್ರಿ ನೀರು ತೊಳೆಯಕ್ಕೆ ಹೋಗ್ಬೇಕು, ಬಾಂಡೆ ತೊಳೆಯಕ್ಕೆ ಹೋಗ್ಬೇಕು, ಅಡುಗೆ ಮಾಡಕ್ಕೆ ಹೋಗ್ಬೇಕು. ನಾನಾದ್ರೆ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುವಂಥವನು, ಏನು ಪುಣ್ಯದ ಕೆಲಸ ಮಾಡೀವಿ, ಹೋಗು ಅಂತ ಹೆಂಡತಿ ಒತ್ತಾಯ ಮಾಡಿ ಕಳಿಸ್ತಾಳೆ. ಒತ್ತಾಯ ಮಾಡಿ ಕಳಿಸಿದಾಗ ಅದನ್ನು ಅಂಗಡಿಗೆ ಹುಡುಕಾಡಿಕೊಂಡು ಬರಬೇಕು. ದಾರಿಯಲ್ಲಿ ಬರುವ ಸಂದರ್ಭದಲ್ಲಿ ಹೆಂಡತಿ ನಿನ್ನೆ ಉಳಿದಿರ್ತಕ್ಕಂಥ ಒಂದಿಷ್ಟು ಹಿಟ್ಟಿತ್ತು. ಆ ಹಿಟ್ಟನ್ನು ತಗೊಂಡು ಒಂದು ರೊಟ್ಟಿಯನ್ನು ಮಾಡ್ತಾಳೆ. ರೊಟ್ಟಿಯನ್ನು ಮಾಡಿ ಅದಕ್ಕೊಂದಿಷ್ಟು ಖಾರ ಹಚ್ಚಿ, ಮೆಣಸಿನಕಾಯಿ ಖಾರ ಹಚ್ಚಿ ಕಳಿಸ್ತಾಳೆ. ನೋಡಿ, ನಡ್ಕೊಂಡು ಹೋಗ್ಬೇಕಾಗ್ತದೆ, ದಾರ್ಯಾಗ ಹಸಿವೆ ಆಯ್ತಂದ್ರೆ ಅದು ತಿಂದು ಮುಂದಕ್ಕೆ ಹೋಗ್ರಿ, ಅದು ಊಟ ಮಾಡಿ ಮುಂದಕ್ಕೆ ಹೋಗ್ರಿ ಅಂತ ಹೆಂಡತಿ ಒಂದು ರೊಟ್ಟಿಯನ್ನು ಕಟ್ಟಿ ಕಳಿಸಿರ್ತಾಳೆ. ಆಗ ಗಂಡ ಹೆಂಡತಿ ಒತ್ತಾಯಕ್ಕಾಗಿ ಬ್ಯಾಗನಾಗ ಅದು ಬುತ್ತಿ ಇಟ್ಕೊಂಡು ಬರ್ತಾ ಇರ್ತಾನೆ. ದಾರಿಯಾಗಿ ಬರ್ತಾ ಇರ್ಬೇಕಾದ್ರೆ ಅರ್ಧ ದಾರಿ ಆಗೈತಿ. ಆಗ ಅವನಿಗೆ ಹಸಿವೆ ಆಗೈತಿ, ಮಧ್ಯಾಹ್ನ ಬಿಸಿಲು, ಹಸಿವೆ ಆಗ್ಯದ, ಊಟ ಮಾಡ್ಬೇಕಂತ ಬುತ್ತಿ ಬಿಚ್ಚಿದ್ದಾನೆ. ಬುತ್ತಿ ಬಿಚ್ಚಿದ, ಇನ್ನೇನು ಬುತ್ತಿ ಬಿಚ್ಚಿ ರೊಟ್ಟಿ ತುತ್ತ ಬಾಯಿ ಒಳಗೆ ಹಾಕಬೇಕು ಅನ್ನೋಷ್ಟರಲ್ಲಿ ಒಂದು ನಾಯಿ ಅವನ ಮುಂದೆ ಬಾಯಿ ನಾಲ್ಗೆ ಚಾಚಿ ಬಾಲಲ್ಲಿ ಆಡಿಸ್ಕೊಂಡು ನಾಲ್ಗೆ ಚಾಚ್ಕೊಂಡು ನಿಂತೈತಿ. ಅವನಿಗೆ ಆಶ್ಚರ್ಯ ಆಗ್ತದೆ, ಇಂಥ ಬಯಲ ಪ್ರದೇಶದಲ್ಲಿ ಈ ನಾಯಿ ಎಲ್ಲಿಂದ ಬಂತು ಗೊತ್ತಿಲ್ಲ. ರೊಟ್ಟಿ ಕೈಯಾಗ ಒಂದೇ ರೊಟ್ಟಿ ಹಿಡ್ದಾನ, ತುತ್ತು ಕೈಯಾಗ ಹಿಡ್ದಾನ, ಹಾಕಬೇಕು ಅಥವಾ ನಾಯಿ ಹಾಕಬೇಕು, ತಾನು ಉಣ್ಬೇಕು. ಇಬ್ಬರಿಗೂ ಹೊಟ್ಟೆ ತುಂಬಂಗಿಲ್ಲ, ಏನು ಮಾಡಬೇಕು ಅಂತ ವಿಚಾರ ಮಾಡಿ ಏನಾದರೂ ಆದದ್ದಾಗಲಿ ಅಂತ ಅರ್ಧ ರೊಟ್ಟಿಯನ್ನು ತಾನು ಊಟ ಮಾಡಿ ಅರ್ಧ ರೊಟ್ಟಿಯನ್ನು ನಾಯಿಗೆ ಹಾಕ್ತಾರೆ. ಅರ್ಧ ರೊಟ್ಟಿ ನಾಯಿ ಹಾಕದ, ತಾನು ಅರ್ಧ ಊಟ ಮಾಡಿ ಮುಂದೆ ಅರಬಿಯನ್ನು ಬ್ಯಾಗ್ನಾಗ ಇಟ್ಕೊಂಡು ಬರ್ತಾನೆ. ಪುಣ್ಯದ ಅಂಗಡಿಗೆ ಬಂದು ಆ ಸೌಕಾರ ಹತ್ತಿರ ಹೇಳ್ತಾನೆ, ನಾವು ಬಡವರಿದ್ದೇವೆ ಸೌಕಾರ, ಏನಾದರೂ ಮಾಡಿ ನಮಗೆ ಸಹಾಯ ಸಹಕಾರ ಮಾಡಬೇಕು. ಆಗ ಸೌಕಾರ ಅಂತಾರೆ, ಇಲ್ಲಪ್ಪ, ನಾವು ಇಲ್ಲಿವರೆಗೆ ಯಾರಿಗೂ ನಾನು ಹಾಗೆ ಕೊಟ್ಟಿಲ್ಲ, ನೀವೇನಾದರೂ ಪುಣ್ಯ ಮಾಡಿದರೆ ಹೇಳಬೇಕು, ಪುಣ್ಯದ ರೂಪವಾಗಿ ನಿಮಗೆ ಸಂಪತ್ತು ಕೊಡ್ತೀನಿ, ಹಾಗೆ ಕೊಡಂಗಿಲ್ಲ. ಇಲ್ರಿ, ನಾವು ಬಡವರಿದ್ದೇವೆ, ನಮ್ಮ ಅಜ್ಜನ ಬಡವ, ನಾವು ಬಡವರು, ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಕೆಲಸ ಮಾಡಿ ಜೀವನ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೇವೆ, ಏನೂ ಮಾಡಿಲ್ಲ. ನೋಡು ವಿಚಾರ ಮಾಡು, ನಿನಗೆಷ್ಟು ವಯಸ್ಸು ಅಂದರು. ನನಗೊಂದು 40-50 ವರ್ಷ. 40-50 ವರ್ಷದಿಂದ ಏನೂ ಮಾಡಿಲ್ಲ ಅಂತಂದ್ರೆ ನಾನು ಅಂಗಡಿಗೆ ಬರುವ ತನಕ ಆದರೆ ಏನಾದರೂ ಪುಣ್ಯದ ಕೆಲಸ ಮಾಡಿದ್ದೇನೋ ಅಂತ ಕೇಳ್ತಾನೆ ಯಜಮಾನ. ಆಗ ಅವನಿಗೆ ಅಂಗಡಿಗೆ ಬರೋ ತನಕ ಪುಣ್ಯದ ಕೆಲಸ ಮಾಡಿರೋದಂತ ಕೇಳಿದಾಗ ಅವನಿಗೆ ಗೊತ್ತಾಗ್ತದ. ಊಟ ಮಾಡುವಾಗ ಅವನ ನಾಯಿ ಬಂದಿತ್ತು, ಎಲ್ಲಿಂದ ಗೊತ್ತಿಲ್ಲ, ನಾಯಿಗೆ ಮಾತ್ರ ಅರ್ಧ ರೊಟ್ಟಿ ಹಾಕಿನಿ ಅಂತಾನೆ. ಶ್ರೀಮಂತ ಸೌಕಾರ ಅಂತಾನೆ, ಸಾಕಲ್ಲ ಅಷ್ಟೇ ಅಂತ, ಪುಣ್ಯ ಕೆಲಸ ಅಷ್ಟೇ ಸಾಕಲ್ಲ. ಆಗ ಅವನು ಏನೇನಂದ್ರೆ ಆ ಚೀಟಿ ಮೇಲೆ ಒಂದು ಪೇಪರ್ ತೊಗೊಂಡು ಚೀಟಿ ಮೇಲೆ ಬರೀತಾನೆ, ಅರ್ಧ ರೊಟ್ಟಿ ನಾಯಿಗೆ ಹಾಕಿದ್ದೇನೆ ಅಂತ ಬರಿ ಅಂತಾನೆ. ನಾನು ಬರೆಯಕ್ಕೆ ಬರಲ್ರಿ ಅಂತಾನೆ. ನಾನೇ ಬರಿತೀನಿ ಅಂತ ಸೌಕಾರ ಶ್ರೀಮಂತನೇ ಬರೀತಾನೆ, ನಾಯಿಗೆ ಅರ್ಧ ರೊಟ್ಟಿ ಹಾಕಿದ್ದೇನೆ, ನಿನ್ನ ಕೈಯಿಂದ ಇದು ಇಡು ಅಂತ ಹೇಳ್ತಾನೆ, ತಕಡಿಯಲ್ಲಿ ಇಡು ಅಂತ ಹೇಳ್ತಾನೆ. ತಕಡಿ ಒಳಗೆ ಆ ಚೀಟಿಯನ್ನು
ಗಾಳಿ ಬಿಟ್ಟರೆ ಊದಿರ ಹಾರು ಹೋಗುವಂಥ ಚೀಟಿಯನ್ನು ಪೇಪರ್ದಲ್ಲಿ ಬರೆದಿದ್ದಂತೂ ಅದು ಇಡೋ ತಂದಾಗ ಒಂದು ಬುಟ್ಟಿಯಲ್ಲಿ ಪರಡಿ ಅಥವಾ ಬುಟ್ಟಿ ಅದ್ರಾಗ ಇಟ್ಟಾಗ ತಕ್ಕಡಿಯನ್ನು ಆ ಬುಟ್ಟಿ ಕೆಳಗೆ ಕೂಡ್ತದೆ. ಪೇಪರ್ ಇಟ್ಟರೆ ಕೆಳಗೆ ಕೂಡ್ತೀರಿ. ಕುತ್ಕೊಂಡು ಇನ್ನೊಂದು ಮ್ಯಾಲೆ ಏರ್ತು ಆಗ ಆ ವಸ್ತುಗಳನ್ನು ಅಂಗಡಿ ಸಾಹುಕಾರ ಅಂತಾನೆ, ಆಯ್ತಪ್ಪ ನಿನ್ನ ಪುಣ್ಯದ ರೂಪವಾಗಿ ನಿನಗೆ ವಸ್ತುಗಳು ಕೊಡ್ತೀನಿ ಅಂತ ಒಂದೊಂದು ವಸ್ತುಗಳನ್ನ ಹಾಕೊಂಡು ಹೋಗ್ತಾನೆ. ಚೀಟಿ ಮೇಲೆ ಹೇಳಕ್ಕೆ ಹೋಗಿಲ್ಲ, ಹೇಳಿಲ್ಲ. ಚೀಟಿ ಮೇಲೆ ಹೇಳ್ತಿಲ್ಲ. ಆ ಕಡೆ ಈ ಕಡೆ ಅವ್ರ ಸಾಹುಕಾರ ಇವ್ರ ಮನೆ ಇವ್ರ ಅಂಗಡಿ ಅವ್ರ ಅಂಗಡಿ ಅಂತ ಎಲ್ಲ ವಸ್ತುಗಳನ್ನು ತಂದು ಹಾಕಕ್ಕೆ ಹೋಗ್ತಾನೆ. ಚೀಟಿ ಅರ್ಧ ರೊಟ್ಟಿ ಕೊಟ್ಟುವಂಥ ಚೀಟಿಯನ್ನ ಮೇಲೆ ಹೇಳ್ತಾನೆ ಇಲ್ಲ. ಆಗ ಇವನು ಏನಂತಾನೆ ವಿಚಾರ ಮಾಡ್ತಾನೆ ವ್ಯಕ್ತಿ, ಅರ್ಧ ರೊಟ್ಟಿ ಕೊಟ್ಟಿನ ಅನ್ನೋದು ಇಟ್ಟು ಪುಣ್ಯದ ನನ್ನ ಪುಣ್ಯವನ್ನು ನಾ ಯಾಕೆ ಮಾರಕ್ಕೆ ಹೋಗ್ಬೇಕು, ನಾ ಯಾಕೆ ಮಾರಲಿ? ಈ ವಸ್ತುಗಳಕ್ಕಿಂತಲೂ ಇದು ಶ್ರೇಷ್ಠವಾಗಿರುವಂಥ ಚೀಟಿ ಐತಿ, ಪುಣ್ಯ ಮಾರ್ಕೋಬಾರ್ದು ಅಂತ ಸಾಹುಕಾರ ನಿಮ್ಮ ವಸ್ತು ನಿಮ್ಮ ಹತ್ತಿರ ಇರಲಿ, ನನ್ನ ಚೀಟಿ ನನ್ನ ಹತ್ತಿರ ಇರಲಿ ಅಂತ ಚೀಟಿ ತೊಗೊಂಡು ಕಿಶನ ಹಾಕೊಂಡು ವಾಪಸ್ ಮನೆ ಕಡೆ ದಾರಿ ಹಿಡಿದ. ಬರಬೇಕಾದ್ರೆ ಹೆಂಡತಿ ಹೇಳಿದಾಳಲ್ಲ, ಏನಾರೇ ಹೇಳಿ ಸಾಹುಕಾರ ಮನವೊಲಿಸಿ ಏನಾರು ತರಬೇಕಂತ ಹೇಳಿದ್ರು ಹೆಂಡತಿ. ಆ ಹೆಂಡತಿ ಹೇಳಂತ ಏನು ಮಾಡೋಣಂತ ವಿಚಾರ ಮಾಡಿ ಅಲ್ಲೇ ದಾರ್ಯಾಗ ಹೋಗ್ಬೇಕಾದ್ರೆ ಮೂರು ಗುಂಡಗಲ್ ತೊಗೊಂತಾನೆ. ಈ ರೊಟ್ಟಿ ಏನು ಕಟ್ಟಿದ್ದು ಬುತ್ತಿ ಇರ್ತದಲ್ಲ ಅರಿವಿ ಬಟ್ಟೆ, ಆ ಬಟ್ಟೆ ಒಳಗೆ 3 ಗುಂಡಗಲ್ ಕಟ್ತಾನೆ. ನಾನು ಹೆಂಡತಿ ಏನಾರು ತೊಗೊಂಡು ಬಾ ಅಂತ ಹೇಳಿದಾಳಂತ 3 ಗುಂಡಗಲ್ ಹಾಕ್ಕೊಂಡು ಬ್ಯಾಗ್ನ ಹಾಕ್ಕೊಂಡು ಬರ್ತಾನೆ. ಆಕೆ ಹೆಂಡತಿ ನನ್ನ ಗಂಡ ಆಗಿ ಬರ್ತಾನೆ ಈಗ ಬರ್ತಾನೆ ಏನಾರು ಒಂದು ತಂದೆ ತರ್ತಾನಂತ ವಿಚಾರವಾಗಿ ದಾರಿ ಕಾಯ್ಕೊಂತ ಕೂತಿದ್ದಳು. ಗಂಡ ಬಂದ, ಬ್ಯಾಗ್ ವಜ್ಜಿನ ಅನಿಸಾಗತ್ತಿತ್ತು. 3 ದೊಡ್ಡ ಗುಂಡುಗಾಲಿದ್ದು ವಜ್ಜಿ ಅನಿಸಾಗತ್ತಿತ್ತು. ನೋಡೋಣ ಮೊದಲ ಗೂಟಕ್ಕೆ ಹಾಕ್ತಾಳೆ, ಗೂಟಕ್ಕೆ ಸಿಗಿಸ್ತಾಳೆ. ಇನ್ನೇನು ಅವನಿಗೆ ಕೈಕಾಲು ನೀರಿಗೆ ಕೊಟ್ಟು ಊಟಕ್ಕೆ ಬಡಿಸ್ತಾಳೆ. ಊಟ ಮಾಡ್ತಿರ್ಬೇಕಾದ್ರೆ ಆಕೆ ತಡ್ಕೋಕಾಗಲಿ ಏನಾರ ತಂದ ನನ್ನ ಗಂಡ ಅಂತ, ಏನಾರ ತಂದ ಅಂತ ನೋಡ್ತಾಳೆ, ಬಿಚ್ಚಿ ನೋಡ್ತಾಳೆ. ಆಶ್ಚರ್ಯ ಆಗ್ತವೆ. ಏನು ಅವ ಕಟ್ಕೊಂಡು ತಂದಿದ್ದಲ್ಲ ಗುಂಡ್ಗಲ್, ಅವೆಲ್ಲ ಬಂಗಾರದ ಕಲ್ಲಾಗಿದ್ದು, ಬಂಗಾರ ಕಲ್ಲಾಗಿದ್ದು. ಅಂತಾನೆ ಏನು ತಂದಿರಲ್ಲ ಅಂತಾಳೆ ಹೆಂಡತಿ. ಏನು ನಾಯಿ ತಂದಿನ ಗುಂಡ್ಗಲ್ ತಂದಿನಿ ಅಂತಾನೆ. ನೋಡ್ರಿ ಅಂತಾಳೆ, ಬಂಗಾರದ ಗುಂಡ್ಗಲ್ಲಾಗಿದ್ದು. ಆಗದು ಯಾಕೆ ಅಂತ ಹೇಳ್ತಾ ಇದ್ದೀನಿ, ಒಂದು ಅರ್ಧ ರೊಟ್ಟಿ ನಾಯಿಗೆ ಹಾಕಿದ್ದನ್ನ ಕಲ್ಲು ಬಂಗಾರ ಇತ್ತು. ಇಡೀ ಜೀವನ ತುಂಬೆಲ್ಲ ಇಂಥ ಪುಣ್ಯದ ಕೆಲಸವನ್ನ ಮಾಡ್ತಾ ಹೋದ್ರೆ ಕಲ್ಲು ಬಂಗಾರ ಆಗಬೇಕಾಗಿಲ್ಲ, ಜೀವನ ಬಂಗಾರ ಆಗಬೇಕಾಗಿದೆ. ಜೀವನವನ್ನ ಬಂಗಾರ ಮಾಡ್ಕೊಳ್ಳುವಂಥದ್ದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೆ. ಇವತ್ತು ನಾವು ಇಲ್ಲಿ ದೇವರ ದಾಸಮಯ ನಗರದಲ್ಲಿ ಸದ್ಗುರು ರೇವಣಸಿದ್ಧ ಶರಣರ ಮಠದಲ್ಲಿ 5 ದಿವಸಗಳ ಪರ್ಯಂತ ನೀವೆಲ್ಲ ಅನ್ನ ದಾಸೋಹ, ಜ್ಞಾನ ದಾಸೋಹ ಇದೆ, ಪುಣ್ಯದ ಕೆಲಸ ಇದೆ. ಇಂಥ ಪುಣ್ಯಮಯವಾಗಿರ್ತಕ್ಕಂಥ ಕಾರ್ಯದಲ್ಲಿ ಹಲವಾರು ರೀತಿಯಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ನೀವೆಲ್ಲ. ಆಯ್ತ್ರ ಪುಣ್ಯದ ಫಲವೇ ಪಾಪ ಆಯ್ತ್ರ. ಕಲಬುರಗಿನೇ ಪುಣ್ಯನಾಡು ಅಂತ ತಾಯಿಯವರು ಹಾಡಿದರು. ಕಲಬುರಗಿ ಶರಣಬಸವನ ನಾಡ, ಪುಣ್ಯದ ನಾಡು. ಅಂತ ಪುಣ್ಯದ ನಾಡದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಪುಣ್ಯಾತ್ಮರೇ ಹೌದು. ಇಂತಹ ನಾಡಿನಲ್ಲಿ ಅನೇಕರು ಪುಣ್ಯಾತ್ಮರು ಆಗಿ ಹೋಗಿದ್ದಾರೆ. ನಿಮ್ಗೆ ಹೇಳಿದಲ್ಲಿ ಕೇವಲ ಒಂದು ಅವನು ಪುಣ್ಯವನ್ನ ಸಂಗ್ರಹಿಸುವಂತ ಅಂಗಡಿಗೆ ಹೋದರೆ ಜೀವನದಲ್ಲಿ ಅರ್ಧ ರೊಟ್ಟೆ ಹಾಕಿದ್ದನ್ನ ಅವನು ಪುಣ್ಯದ ಪ್ರತಿಫಲವಾಗಿ ಕಲ್ಲುಗಳನ್ನೇ ಬಂಗಾರವಾಯಿತು ಅಂತ. ಅಂತ ಪುಣ್ಯದ ನಾಡಿನಲ್ಲಿರ್ತಕ್ಕಂಥವ್ರು ನಾವೆಲ್ಲ ಪುಣ್ಯಾತ್ಮರ ಅನಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಸಿದ್ಧಾರೂಢರ ಚರಿತ್ರೆ, ಶರಣರ ಚರಿತ್ರೆ, ಬಸವಾದಿ ಶರಣರ ಚರಿತ್ರೆ ಇವೆಲ್ಲ ಓದ್ತೀರಿ. ಓದುವಂಥವರೆಲ್ಲ ಪುಣ್ಯಾತ್ಮರು, ಕೇಳುವಂಥವರೆಲ್ಲ ಪುಣ್ಯಾತ್ಮರು. ನಿಮಗೆ ಹೇಳ್ತೀನಿ, ಬಸವಣ್ಣನವರ ಕಾಲದಲ್ಲಿ ಬಸವಣ್ಣವರ ಪ್ರಭಾವಕ್ಕೆ ಒಳಗಾಗಿ ಅನೇಕ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗಿನ ಅನೇಕ ಶರಣರು, ಸಂತರು
ಕಲ್ಯಾಣಕ್ಕೆ ಬರಬೇಕಾಗಿತ್ತಂದ್ರೆ ದಾಸೋಹಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟರು, ಕಾಯಕಕ್ಕೆ ಹೆಚ್ಚಿನ ಮಹತ್ವ ನೀಡಿದರು, ಅನುಭವಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಈ ಮೂರುಗಳನ್ನು ಆಧಾರವಾಗಿಟ್ಟುಕೊಂಡು ಕಾಯಕ ಮಾಡಬೇಕು, ಅನುಭವವನ್ನು ಹಂಚಿಕೊಳ್ಬೇಕು, ಒಂದಿಷ್ಟು ದಾಸೋಹ ಮಾಡಬೇಕು. ಅದಕ್ಕೆ ಅಕ್ಕಲಕೋಟೆಯ ಶರಣರು ಪ್ರಾರಂಭದಲ್ಲಿ ವಚನ ಸಾಹಿತ್ಯವನ್ನ ಆಳವಾಗಿ ಅಧ್ಯಯನವನ್ನ ಮಾಡಿ ಪ್ರತಿಯೊಬ್ಬರು ಭಕ್ತರು ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಆಗ್ಲಿಕ್ಕೆ ಸಾಧ್ಯವಿದೆ ಎನ್ನುವಂಥದನ್ನ ತೋರಿಸಿಕೊಟ್ಟಂಥವರು ಏಕೈಕ ಶರಣರು ರೇವಣಸಿದ್ಧ ಶರಣರು. ಎಲ್ಲರೂ ಭಕ್ತರಾಗಬಹುದು, ಎಲ್ಲರೂ ಜಂಗಮರಾಗಬಹುದು, ಎಲ್ಲರೂ ಮಹೇಶರಾಗಬಹುದು ಅನ್ನುವಂಥದ್ದನ್ನ ಹೋರಾಟ ಮಾಡಿ ಕ್ರಾಂತಿ ಪುರುಷರೆನಿಸಿಕೊಂಡಿದ್ದಾರೆ, ರಾಜಯೋಗಿಗಳು ಎನಿಸಿಕೊಂಡಿದ್ದಾರೆ. ಅಂತ ಶರಣರ ಅದರಂತೇಳಿ ನಾವೆಲ್ಲ ಕುತ್ಕೊಂಡು ಇವತ್ತು ಅಧ್ಯಾತ್ಮದ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ನಂತರ ಸಿದ್ಧಾರೂಢರ ಹೆಸರನ್ನ ಬೆಳಕಿಗೆ ಬರುವ ಸಂದರ್ಭದಲ್ಲಿ ಅವರ ಶಕ್ತಿಗೆ, ಅವರ ಲೀಲೆಗೆ, ಅವರ ಜ್ಞಾನಕ್ಕೆ ಮಾರು ಹೋಗಿ ತನ್ನ ಬಿಟ್ಟು ದೇವರೆಲ್ಲ ಮಣ್ಣು ಬಿಟ್ಟು ಮಡಿಕೆ ಎಲ್ಲ ಅನ್ನುವ ತತ್ವಕ್ಕೆ ಬಂದ್ಬಿಟ್ಟು ಇಲ್ಲಿ ಬಸವಣ್ಣನವರ ಕಾಲದಲ್ಲಿ ಒಬ್ಬ ಶರಣಾಗಿ ಹೋಗಿದ್ದಾನೆ. ಅದ್ಭುತವಾಗಿರುವಂತ ಶರಣ ಒಕ್ಕಲತನ ಕಾಯಕವನ್ನ ಮಾಡುವಂತವನು. ಒಕ್ಕಲತನವನ್ನ ಮಾಡ್ತಾ ಮಾಡ್ತಾ ಹೋಗ್ತಾನೆ. ಎಂತ ಒಕ್ಕಲತನ, ನಿನ್ನೆ ಅಜ್ಜ ಅವ್ರು ಹೇಳಿದ್ರು, ಸತ್ಯಕ್ಕೆ ಕೆಲಸ ಏನು ಅಂತಂದ್ರೆ ಕಸ ಗುಡಿಸುವಂತ ಕೆಲಸ. ಅಲ್ಲಿ ಹಿಡಿಸಂಗಿಲ್ಲ ಮಗ. ಸತ್ಯಕ್ಕನ ಕೆಲಸ ಏನು ಅಂತಂದ್ರೆ ಕಸ ಹೊಡೆಯುವ ಕೆಲಸ. ಹೊರಗಿನ ಕಸ ಅಷ್ಟೇ ಅಲ್ಲ, ಒಳಗಿನ ಕಸವನ್ನ ಹುಡುಕ್ತಾ ಹೋದ್ರು. ನಾವು ಕಸ ಹುಡುಕ್ತೇವೆ, ನಮ್ಮ ಮನೆ ಕಸವನ್ನು ಮಂದಿ ಮನೆ ಮುಂದೆ ಹಾಕ್ತೇವೆ. ನೀವೇನು ಹಾಕಲ್ಲ ನಮ್ಮ ಕಡೆ. ನಮ್ಮ ಕಸವನ್ನ ಹುಡುಗಿ ಮಂದಿ ಮನೆ ಮುಂದೆ ಹಾಕ್ತೇವೆ. ನಿಮ್ಗೆ ಹೇಳ್ತೀನಿ, ಇಬ್ರು ಇದ್ರಂತೆ ಹೆಣ್ಮಕ್ಳು, ಆಜು ಬಾಜು ಎದ್ರ ಬದ್ರ, ಆಮ್ನೆ ಸಾಮನೆ, ಎದರ ಬದ್ರಾಕಿನ ಕಲ್ಲವ ಮಲ್ಲವ ಅಂತ ತಿಳ್ಕೊಂಡು. ನೀವು ಯಾರಿಲ್ಲಲ್ಲ ಅದ್ರಾಗ ಹೆಸರು ಇದ್ದವ್ರು, ಕಲ್ಲ ಮಲ್ಲ ಯಾರಿಲ್ಲಲ್ಲ ಇಲ್ಲಿ. ಆಕೆ ಬ್ಯಾಡ ಬೇಡದವಳು ಮತ್ತ ನನಗೆ. ಹಾಗೆ ಕಲ್ಲವ ತನ್ನ ಮನ್ಯಾಗ ಏನೇ ಕಸ ಇದ್ರು ಮೊಸರಿ ಇದ್ರು ಆಕಿನ ಮುಂದೆ ಮುಂದೆ ಚೆಲ್ಲಕ್ಕೆ ಅಂತ. ಮಲ್ಲವ ಏನಾದ್ರೂ ಇದ್ರ ಈಕಿ ಕಸ ಹುಡುಗಿ ಆಕಿನ ಮನೆ ಮುಂದೆ ಚೆಲ್ಲಕ್ಕಿ ಅಂತ ಕಸ ಗುಡಿಸ್ತೇವ ಹೊಲಸ ಹಾಕಿ. ಹೀಗೆ ನಡೀತು. ನಡೆದಾಗ ಒಂದು ಸಲ ಏನಾಯ್ತು ಅಂದ್ರೆ ಎಮ್ಮಿಗಳು ಹೋಗ್ತಾವಲ್ಲ ಬೆಳಗ್ಗೆ ಎಮ್ಮಿಗಳನ್ನ ದನಗಳನ್ನು ಹೊಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಎಮ್ಮಿ ಚಂದಾಗಿ ಸೆಗಣಿ ಹಾಕ್ತಂತವ್ರ ಮನೆ ಮುಂದೆ. ಚಂದ ಅಂದ್ರೆ ಭಾಳ ಅಷ್ಟಂತ. ಮತ್ತು ಚಂದ ಅಂದ್ರೆ ಮತ್ತು ಮಳೆಗಾಲದಾಗ ಹಸಿ ಹೊಂತಿಂದ್ರು ಹಾಕಿರ್ತೈತೆ, ಹಂಗಲ್ಲ ಚಂದಾಗಿ ಹಾಕ್ತಂತ ಶಿಸ್ತಾಗಿ. ಈ ಕಡೆ ಕಲ್ಲವನ್ನು ಓಡಿ ಬಂದರು. ಎಲ್ರಿಗೋಸ್ಕರ ನೀವು ಜೀವನ ಎಚ್ಚರಿಕೆ ಇದ್ರಲ್ಲ. ಹಾಂ, ಈ ಕಡೆ ಕಲ್ಲವನ್ನು ಓಡಿ ಬಂದ್ರು, ಈ ಕಡೆ ಮಲ್ಲವನ್ನು ಓಡಿ ಬರ್ತಾಳ. ಎದ್ರಿಗೋಸ್ಕರ? ಹಾಂ, ಅದು ಹೇಳ್ತಾ ಇರ್ಬೇಕು ನೀವು, ಅದು ಮರಿಬಾರ್ದು. ನಾನು ಕೇಳ್ತಾ ಇದ್ದೀನಿ, ಅದು ಹೇಳ್ತಾ ಇರ್ಬೇಕು ನೀವು. ಕಲ್ಲವ ನಾನು ಮೊದಲು ನೋಡೀನಿ, ಅದು ನನ್ನ ಹೆಂಡಿ. ಮಲ್ಲವ ನನ್ನ ಮನೆ ಮುಂದಕ್ಕೆ ಅದದು ನನ್ನ ಹೆಂಡಿ. ಈಕಿ ನಂದು, ಇವಳು ನಂದು. ಹೀಗೆ ನಂದು ಹೆಂಡಿ ನಂದು ಸಗಣಿ ಅನ್ಕೋತ ಜಗಳ ಆಯ್ತು. ಇವರಾಗ ಹಿರಿಯರು ಪಂಚರ್ ಇರ್ತಾರಲ್ಲ, ಪಂಚರ್ ಹತ್ತಿರ ಹೋಯ್ತರು. ಎದಕ್ಕೋಸ್ಕರ? ಪಂಚರ ಹತ್ರ ಹೋಯ್ತು. ಅಲ್ಲಿ ಬಗೆಹರಿಲಿಲ್ಲ, ಅದು ಬಗೆಹರಿಲಿಲ್ಲ ನ್ಯಾಯ. ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಯ್ತು. ಎದಕ್ಕೋಸ್ಕರ ಹೋಯ್ತ್ರಿ? ಅಲ್ಲಿ ಇವಕ್ಕೆ ಒಂದು 25,000, ಅಕ್ಕಿ ಒಂದು 25,000 ರೂಪಾಯಿ ಕೊಟ್ಟು ಒಬ್ಬರು ವಕೀಲಿಗೆ ಇಟ್ಬಿಟ್ರು. ಪೊಲೀಸ್ ಸ್ಟೇಷನ್ ಇತ್ತು, ಕೋರ್ಟ್ ಆಯ್ತು, ಹೋಯ್ತ್ರಿ. ಎಲ್ಲ ದೊಡ್ಡ ಕೋರ್ಟ್ವರೆಗೆ ಹೋಯ್ತು. ಕೊನೆಗೆ ಎದಕ್ಕೋಸ್ಕರ ಹೋಯ್ತು? ಕೊನೆಗೆ ಅವ ಜಡ್ಜ್ ಅಂತಾನ ಎಲ್ಲರ ಹೆಂಡಿ ಅದ ಅಂತ ವಿಚಾರ ಮಾಡ್ತಾನ.
ಆಟ ಜಗಳ ಆಡೋರು ಹೆಂಡಿ ಇರ್ತೈತೆ ಅವ ನಿರ್ಧಾರ ಹೇಳ್ತಾನ, ಕಲ್ಲವಕ್ಕ ಇದು ನಿನ್ನ ಹೆಂಡಿ ಇಲ್ಲ, ಮಲ್ಲವಕ್ಕ ಇದು ನಿನ್ನ ಹೆಂಡಿ ಇಲ್ಲ, ಎಮ್ಮೆ ಹೆಂಡಿ ಅದು ಹೋರಿ ಅಂತ ನಾನು. ಯಾರ ಹೆಂಡಿ ಅದು? ಇವ್ರು ನಾನು ಹೆಂಡಿ ಇವ್ರು ಜಗಳ ಆಡ್ತಾರೆ. ಸತ್ಯಕ್ಕ ಕೆಲಸವನ್ನ ಮಾಡ್ತಾ ಇರ್ತಾಳೆ, ಕಾಯಕವನ್ನ, ಹೊರಗಿನ ಕಸವನ್ನ ಗುಡಿಸ್ತಾ ಒಳಗಿನ ಕಸವನ್ನ ಕೂಡ ಗುಡಿಸ್ತಾ. ಅಂತ ಶರಣ ರೈತ ಒಕ್ಕಲತನ ಕಾಯಕವನ್ನ ಮಾಡ್ತಾ ಇದ್ದಾನೆ. ಶರೀರ ಎಂಬೋ ಹಲವು ಹಸನ ಮಾಡಿರೋ ಪರತತ್ವ ಬೆಳೆಯನ್ನು ಬೆಳೆದುಂಡಿರೋ ಹೇಳಿಲ್ಲ. ಕಾಯಕವನ್ನ, ಒಕ್ಕಲತನ ಕಾಯಕವನ್ನ ಹೊರಗಷ್ಟೇ ಅಲ್ಲ, ಒಳಗೂ ಕೂಡ ಒಕ್ಕಲತನವನ್ನ ಕಾಯಕ ಮಾಡಬೇಕು. ಶರೀರ ಎನ್ನುವ ಹೊಲವನ್ನು ಹಸನ ಮಾಡ್ತಾ ಇರಬೇಕು. ಹೊಸನಾದಾಗ ಮಾತ್ರ ಕಸ ತೆಗೆದಾಗ ಕಳೆ ಚಂದ ಬರ್ತದೆ, ಬೆಳೆ ಚಂದ ಬರ್ತದೆ. ಈ ರೈತ ಬಸವಾದಿ ಶರಣರ ಕಾಲದಲ್ಲಿದ್ದವನು ಒಕ್ಕಲತನವನ್ನು ಮಾಡ್ಕೊಂಡು ಹೋಗ್ತಾನೆ. ಕಾಲಗಳು ಬದಲಾವಣೆ ಆಗ್ತಾ ಇರ್ತವೆ, ಇದ್ದ ಹಾಗೆ ಇರಲ್ಲ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಬರಗಾಲ. ಹೀಗಿರುವ ಸಂದರ್ಭದಲ್ಲಿ ಒಂದು ಸಲ ಬರಗಾಲ ಬರುತ್ತದೆ. ಬರಗಾಲ ಬಂದಾಗ 1 ವರ್ಷ ಬರಗಾಲ, 2 ವರ್ಷ ಬರಗಾಲ, 3 ವರ್ಷಕ್ಕೆ ಬರಗಾಲವನ್ನು ಬೆಳೀತಾ ಹೋಯ್ತು. ಹಳ್ಳ ಕೊಳ್ಳ, ಭೂಮಿ, ಬೋರ್ವೆಲ್ ಎಲ್ಲ ಒಣಗಿ ನಡೆದು ಹಕ್ಕಿ ಪಕ್ಷಿಗಳಿಗೆ ತಿನ್ನಕ್ಕೆ ಆಹಾರ ಇಲ್ಲ, ಕುಡಿಯೋಕೆ ನೀರಿಲ್ಲ. ಊರು ಬಿಟ್ಟು ದೇಶಾಂತರ ಹೋಗ್ತಾ ಇದ್ದಾವೆ, ಕೆಲವು ಸಾಯ್ತಾ ಇದ್ದಾವೆ, ದನ ಕರೆಗಳು ಸಾಯ್ತಾ ಇದ್ದಾವೆ. ಜನರೆಲ್ಲ ಗೋಳೆ ಕಟ್ಕೊಂಡು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಆಗ ಈ ಶರಣನಿಗೆ ಹೇಳ್ತಾರೆ ಜನರೆಲ್ಲ, ಬಾರಪ್ಪ ನಾವು ದುಡಿಯಕ್ಕೆ ಹೋಗೋಣ, ನಮ್ಮ ಊರಾಗೆಲ್ಲ ಬರಗಾಲ ಬಿದ್ದೈತಿ, ಊರಿಗೆ ಹೋಗೋಣ ಬಾ, ಬೇರೆ ಊರಿಗೆ ದುಡಿಯಕ್ಕೆ ಹೋಗೋಣ. ಆಗ ಅವನು ಮಾತು ಹೇಳ್ತಾನೆ, ರಾಮಾಯಣದಲ್ಲಿ ರಾಮ ಲಕ್ಷ್ಮಣಿಗೆ ಹೇಳುವಂಥ ಮಾತನ್ನು ನಿಮಗೆ ನೆನಪಿಸ್ತೇನೆ. ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಪಿ ಸುವರ್ಣಮಯ ಲಂಕಾನ ರೋಚತೆ ಲಕ್ಷ್ಮಣ. ಜನನೇ ಮತ್ತು ಜನ್ಮ ಕೊಟ್ಟ ಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕೆ ನನ್ನ ಜನ್ಮಭೂಮಿಯನ್ನು ಬಿಟ್ಟು ಬರಲ್ಲ ಅಂತಾನೆ ಶರಣ. ಎಲ್ಲರೂ ಹೋದ್ರು, ಅವ ಮಾತ್ರ ಉಳ್ಕೊಂಡ. ಹೀಗೆ ಹಲವಾರು ದಿವಸಗಳಾಯಿತು, ವರ್ಷಗಳ ಗತಿಸಿದ ಮೇಲೆ ಸ್ವಲ್ಪ ಒಂದಿಷ್ಟು ಮಳೆ ಬಂತ್ರಿ. ಮಧ್ಯಾಹ್ನದಾಗ ಎಂಥ ಭಯಂಕರ ಆಗಿತ್ತು ಮಳೆ. ಬರಬೇಕೋ ಬಿಡಬೇಕು, ನಮ್ಗೆ ಹೆದರ್ತವೆ, ಎಲ್ಲ ಜನರಿಗೆ ಹೆದರ್ತವೆ. ಮೊದಲಿನ ಕಾಲಕ್ಕೆ ಮಳೆ ಹೆಚ್ಚಾಗಿ ಹಾರಿ ಒಗಿತಿದ್ರು, ಬೆಂಕಿ ಒಗಿತಿದ್ರು. ಈಗ ಬಾರೋ ಮಳೆರಾಯ ಅಂದ್ರೂ ಮಳೆನೇ ಬರ್ತಾ ಇಲ್ಲ. ಈಗೆಲ್ಲ ಇಂಗ್ಲೀಷ್ ಕಾನ್ವೆಂಟ್ ಎಲ್ಲ ಗೋ ರ್ಯಾನ್ ಆಗಿ ಅವೇ ಕಲಿಸ್ತಾರೆ. ಎಷ್ಟು ವ್ಯತ್ಯಾಸ ಆಗಿದೆ. ನಾವೆಲ್ಲ ಸಣ್ಣವರಿದ್ದಾಗ ನೋಡ್ತಿದ್ದೇವೆ, ಬೆಂಕಿ ಹಾಕ್ತಿದ್ರು ಮಳೆ ಕಡಿಮೆ ಅಂತೇಳಿ. ಈಗ ಬಾರಪ್ಪ ಮಳೆರಾಯ, ಮಳೆಗೋಸ್ಕರ ಏನೇನೋ ತಪಸ್ಸು ಮಾಡ್ತೇವೆ, ವ್ರತಾಚರಣೆ ಮಾಡ್ತೀವಿ, ದೇವರಿಗೆಲ್ಲ ಅಭಿಷೇಕ ಮಾಡ್ತೀವಿ, ಮಳೆ ಬರ್ತಾ ಇದೆ. ಎದುರಾಗತ್ತೈತೆ ನಮಗೂ. ಹಾಗೆ ಒಂದಿಷ್ಟು ಮಳೆ ಬಂತು. ಆಗ ಆ ಶರಣ ಏನು ಮಾಡ್ತಾನೆ, ಒಂದಿಷ್ಟು ಮಳೆ ಬಂದದಲ್ಲ ಅಂತ ತಿಳ್ಕೊಂಡು ಪಕ್ಕದ ಸೌಕಾರ ಹತ್ತಿರ ಹೇಳ್ತಾನೆ, ಒಂದು ಸೇರು ಕಡ್ಲಿ ಕೊಡ್ರಿ, ನಿಮಗೆ ಬೆಳೆದ ಮೇಲೆ ಒಂದು ಸೇರಿಗೆ ಒಂದು ಚೀಲ ನಿಮಗೆ ಕೊಡ್ತೀನಿ. ಎಷ್ಟು? ಒಂದು ಸೇರಿಗೆ, ಒಂದು ಸೊಲಗಿಗೆ ಒಂದು ಚೀಲ ಕಡ್ಲಿ ನಿಮ್ಗೆ ಕೊಡ್ತೀನಿ. ಆಗ ಆಶಯದಿಂದ ಒಂದು ಸೇರಿಗೆ ಒಂದು ಚೀಲ ಸಿಗ್ತಾವಲ್ಲ, ಕೊಡೋಣ ಅಂತ ಕೊಡ್ತಾನೆ. ಆದರೆ ಶರಣ ಏನು ಮಾಡ್ತಾನೆ, ಪಕ್ಕ ಭೂಮಿ ಹಸಿ ಆಗಬೇಕು. ರೈತರು ಆದವ್ರಿಗೆ ಗೊತ್ತದ ಭೂಮಿ ಎಷ್ಟು ಹಸಿ ಆಗಬೇಕು ಅಂತೇಳಿ. ಆದರೆ ಶರಣ ಗೊತ್ತು ಭೂಮಿ ಪಕ್ಕ ಹಸಿ ಆಗಿಲ್ಲ, ಪೂರ್ಣ ಹಸಿ ಆಗಿಲ್ಲ. ಅದಕ್ಕೆ ರಾತ್ರಿ ಏನು ಮಾಡ್ತಾನೆ, ನೆನೆ ಹಾಕ್ತಾನೆ ಕಾಳುಗಳೆಲ್ಲ ನೆನೆ ಹಾಕ್ತಾನೆ. ನೆನ ಮೇಲೆ ಅವು ನೆನೆತವ, ದಪ್ಪ ಆಗ್ತವ, ಬೇಗ ಮಣ್ಣಾಗ ಮುಚ್ಚಿದ್ರೆ ಮೊಳಕೆ ಆಗ್ತವ ಅಂತ ತಿಳ್ಕೊಂಡು ರಾತ್ರಿ ನೆನೆಸ್ತಾನೆ. ಮುಂಜಾನೆ ಎದ್ದು ತಗೊಂಡು ಹೋಗಬೇಕು ಬಿದಿರಿನ ಬುಟ್ಟಿ ಅಂತಾರೆ, ಹೆಂಡಿ ಬುಟ್ಟಿ ಅಂತಾರೆ, ಕಸದ ಬುಟ್ಟಿ ಅಂತಾರೆ. ಯಾವುದ್ರೆ ಅಂತಾರೆ ಬಿದಿರಿನ ಬುಟ್ಟಿ. ಬಿದಿರಿನ ಬುಟ್ಟಿ ಒಳಗೆ ಒಂದು ಸೊಲಿಗೆ ನೆನೆದ ಕಡಲೆಗಳನ್ನು ತುಂಬಿಕೊಂಡು ತನ್ನ ಹೊಲಕ್ಕೆ ಹೋಗಿ ಬಿತ್ತಬೇಕಂತ ವಿಚಾರ ಮಾಡ್ತಾನೆ. 8 ಜನ ಸಂತ ಮಹಾತ್ಮ ಶಿವಯೋಗಿಗಳು ಬರ್ತಾ ಇರ್ತಾರೆ. ಶ್ರೀಶೈಲ ಮಲ್ಲಿಕಾರ್ಜುನವಿಗೆ, ಸಿದ್ಧಾರೂಢ ಮಹಾರಾಜ್ ಕಿ ಜೈ, ರೇವಣ ಸಿದ್ಧ ಮಹಾರಾಜ್ ಕಿ ಜೈ ಅಂತ ಅವರ ಗುಣಗಾನವನ್ನು ಮಾಡುತ್ತಾ ಜಯಕಾರ ಹಾಕೊಂಡು ಬರ್ತಾ ಇರ್ತಾರೆ. ಈ ರೈತ ಶರಣ ಭೂಮಿಗೆ ಬಿತ್ತುವ ಕಾಳನ್ನು ವಾಪಸ್ ಏನು ಮಾಡ್ತಾನೆ, ಬುಟ್ಟಿ ಒಳಗೆ ಹಾಕಿ ಯಾವ ಕಡೆಯಿಂದ ಧ್ವನಿ ಬಂತು, ಮಹಾತ್ಮರ ವಾಣಿ, ಮಹಾತ್ಮರ ಶಬ್ದ ಬಂತಲ್ಲ. ಅದಕ್ಕೆ
ಕಳಿಲ ವಚನದಲ್ಲಿ ನಿಮ್ಮ ನಾಮಾಮೃತವ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಕಿವಿಯೊಳು ನಿಮ್ಮ ಕೀರ್ತಿ ತುಂಬಿ ಅಂತ ಬಸವಣ್ಣರ ಕೇಳಿತು. ಕಿವಿಯೊಳಗೆ ಯಾವಾಗ ಮಹಾತ್ಮರ ವಾಣಿಯನ್ನು ಬಿದ್ದು ಕೂಡಲೇ ಭೂಮಿಗೆ ಹಾಕುವ ಬೀಜವನ್ನು ವಾಪಸ್ ಬುಟ್ಟಿ ಒಳಗೆ ಹಾಕಿ ನೋಡ್ತಾನೆ. 8 ಜನ ಕಾವಿಧಾರ ಸಂತರು ಮಹಾತ್ಮರು ಶಿವಯೋಗಿಗಳು ಬರ್ತಾ ಇರುವುದನ್ನು ನೋಡಿ ಬುಟ್ಟಿ ಅಲ್ಲೇ ಇಟ್ಟು ಓಡೋಡೋಗಿ ಸಂತರಿಗೆ ನಮಸ್ಕಾರವನ್ನು ಮಾಡ್ತಾನೆ, ಸಾಷ್ಟಾಂಗ ನಮಸ್ಕಾರ ಆಗ್ತಾನೆ. ಎಷ್ಟು ವರ್ಷಗಳಾಯ್ತು ನನ್ನ ಕಣ್ಣುಗಳಂತ ಮಹಾತ್ಮರ ದರ್ಶನ ಮಾಡಿಲ್ಲ, ಎಷ್ಟು ವರ್ಷಗಳಾಯ್ತು ನನ್ನ ಕೈಗಳು ಮಹಾತ್ಮರ ಪಾದ ಮುಟ್ಟಿಲ್ಲ, ಎಷ್ಟು ವರ್ಷಗಳಾಯಿತು ಮಹಾತ್ಮರ ವಾಣಿ ನನ್ನ ಕಿವಿಗಳಿಗೆ ಕೇಳಿಲ್ಲ ಅಂತ ನಮಸ್ಕಾರ ಹಾಕಿಯಪ್ಪ. ಯಾವೂರಿಂದ ಬರ್ತಾ ಇದ್ರಿ, ಎಲ್ಲಿ ಹೋಗ್ತಾ ಇದ್ರಿ, ಬರ್ರಿ. ಅದಕ್ಕೆ ಹೇಳಿಲ್ಲ, ಏನು ಬಂದಿರಿ ಹದುಳವಿದಿರೆಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳ್ಳಿ ಹೋಗುವುದೇ, ಒಡನೆ ನುಡಿದರೆ ಸಿರ ಹೊಟ್ಟಿ ಒಡೆಯುವುದೇ ಅಂತ ಬಸವಣ್ಣ ಹೇಳ್ತಾರೆ. ಬರ್ರಿ ಅಪ್ಪ, ಎಲ್ಲಿಂದ ಬಂದಿರಿ, ಬರ್ರಿ, ಎಲ್ಲಿ ಹೋಗ್ತಾ ಇದ್ದಾರೆ. ಆಗ ಇವಂತು ಹಣೆ ತುಂಬ ವಿಭೂತಿ, ಕೊಳ್ಳಲ್ಲಿ ರುದ್ರಾಕ್ಷಿ ಲಿಂಗವನ್ನು ನೋಡಿ ಇವನೊಬ್ಬ ಶರಣ ಕಾಣ್ತಾನೆ, ಇವೊಬ್ಬ ಭಕ್ತ ಕಾಣ್ತಾನೆ ಅಂತ ವಿಚಾರ ಮಾಡ್ತಾರೆ. ಅದರಲ್ಲಿ ಒಬ್ಬ ಹೇಳ್ತಾನೆ, ಶರಣ, ರೈತ ಶರಣ, ನಾವು 8 ದಿವಸಗಳಾಯಿತು ಈ ಏರಿಯೆಲ್ಲ ಪ್ರವಾಸ ಮಾಡ್ತಾ ಬರ್ತಾ ಇದ್ದೇವೆ. ಇಲ್ಲೆಲ್ಲ ಬರಗಾಲದ ಪರಿಸ್ಥಿತಿ ಅಂತ ಗೊತ್ತಾಯಿತು. ಯಾರೂ ನನಗೊಂದಿಷ್ಟು ಭಿಕ್ಷೆ ಹಾಕಿಲ್ಲ, ಯಾರು ಒಂದಿಷ್ಟು ಅನ್ನ ಕೊಟ್ಟಿಲ್ಲ, ಯಾರು ಇಷ್ಟು ನಮಗೆ ಕಾಣಿಕೆ ಕೊಟ್ಟಿಲ್ಲ. ಏನು ಮಾಡೋಣ, ಹಾಗೆ ನಿನ್ನ ಹಿಂಗೆ ಪ್ರವಾಸ ಮಾಡ್ತಾ ಬಂದೇವೆ, 8 ದಿವಸಗಳಿಂದ ಉಪವಾಸ ಇದ್ದೇವೆ. ನಿನ್ನಲ್ಲಿ ಏನಾರು ಇದ್ರೆ ತಿನ್ನಕ್ಕೆ ಏನಾರು ಇದ್ರೆ ಕೊಡುವಂತ ಕೇಳ್ತಾರೆ 8 ಜನ ಸಂತರು ಸಾಧುಗಳು ಕೇಳಿದ ಕೂಡಲೇ ಆ ಅಂತಾನೆ ಶರಣ, ಯಾಕೆ ವಿಚಾರ ಮಾಡ್ತೀರಿ, ಭಗವಂತನ ಆಜ್ಞೆ ಆಗಿದೆ, ತೆನ ವಿನಃ ತೃಣನಪಿನ ನ ಚರತಿ. ನೀವು ಬರ್ತೀರಿ ಅನ್ನೋಗೋಸ್ಕರ ಭಗವಂತ ನಿನ್ನೆ ನನಗೆ ಸಂಕಲ್ಪ, ನನ್ನ ಪ್ರೇರಣೆ ಮಾಡಿ ನೆನೆದ ಕಾಳುಗಳು ನಿಮಗಾಗಿ ಕಾಯ್ತಾ ಇದ್ದಾವೆ, ಬನ್ರಿ ಅಂತ 10 ಜನರಿಗೆ ಕರ್ಕೊಂಡು ಬಂದು ಒಂದು ಸೇರನ್ನು, ಒಂದು ಸೊಲಗೆಯನ್ನು, ಸೊಲಗೆ ಅಂತೀರಿ ನೀವು, ಸೇರು ಅಂತೀರಿ, ಸೊಲಗಿನ ಅಂತೀರಿ, ಎರಡು ಅಲ್ಲಿ ಹೇಳ್ತಾ ಇದ್ದೀನಿ. ಸೇರು ನೆನೆದ ಕಾಳುಗಳು, ಕಡಲೆ ಕಾಳುಗಳನ್ನು ಎಲ್ಲರಿಗೂ ಬಗ್ಸಿ ಕೊಟ್ಟು ತಿಂದ್ರು. ಎಲ್ಲರೂ ತಿಂದರು, 1 ಬಗ್ಸಿ 2 ಬಗ್ಸಿ ತಿಂದು ಅವನಿಗೆ ಒಳ್ಳೆಯದಲ್ಲ ಅಂತ ಹಾರೈಸುವುದು. ಅವರು ಎಲ್ಲಿವರೆಗೆ ಹೋಗ್ತಾರೆ ಸಂತರು, ಅಲ್ಲಿವರೆಗೆ ನೋಡ್ತಾ ನಿಂತ ಈ ಶರಣ, ರೈತ ಶರಣ. ಯಾವಾಗ ಅವರು ಮರಿ ಆಗ್ತಾರೆ ಆಗ ಬುಟ್ಟಿ ಕಡೆ ನೋಡ್ತಾರೆ, ಬುಟ್ಟಿ ಎಲ್ಲ ಖಾಲಿ ಆಗಿತ್ತು. ಏನು ಮಾಡೋಣ ಅಂತ ವಿಚಾರ ಮಾಡ್ತಾನೆ. ಅದೃಷ್ಟ, ಒಂದು ಪುಣ್ಯ ನೋಡಿ ಹೆಂಗಿರ್ತದೆ. ಪುಣ್ಯವನ್ನ ಭಗವಂತನ ಅವನಿಗೆ ಆಶೀರ್ವಾದ ಮಾಡೋಗೋಸ್ಕರ 5 ಕಾಳುಗಳು ಸಂಧ್ಯಾ ಉಳ್ಕೊಂಡಿವಂತ ಬಿದಿರಿನ ಬುಟ್ಟಿ, ಅದು ಕಾಳುಗಳು ಉಳ್ಕೊಂಡಿವಂತ ಅವೆಲ್ಲ ಬಿದಿರಿನ ಬುಟ್ಟಿ. ಮೊದಲೇ ಸಂಧ್ಯಾಗ 5 ಕಾಳುಗಳು ಉಳ್ಕೊಂಡಿದ್ದು. ಆ ಕಾಳುಗಳನ್ನ ಬೆಳೆಯಿಂದ ತೆಗೆದು ಕೈಯಾಗಿ ಇಟ್ಕೊಂಡು ಹೇಳ್ತಾನೆ, ಎಂಥ ಪುಣ್ಯಾತ್ಮ ನಾನು, ನನ್ನಂಥ ಪುಣ್ಯಾತ್ಮ ಜಗತ್ತಲ್ಲಿ ಯಾರು ಇಲ್ಲ ಅಂತಾನೆ. ಮಹಾತ್ಮರಿಗೆ ಕೊಟ್ಟು ಉಳಿದಿರ್ತಕ್ಕಂಥ ಈ ಕಾಳುಗಳವಲ್ಲ, ಸಾಮಾನ್ಯ ಕಾಳುಗಳಲ್ಲ, ಈ ಪಂಚಮುಖ ಪರಬ್ರಹ್ಮನ ಮುಖಗಳಿವು. ವಾಮದೇವ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಎನ್ನುವಂಥ 5 ಮುಖಗಳು. ಪರಮೇಶ್ವರನ 5 ಮುಖಗಳಿದಾವ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಎನ್ನುವಂಥ 5 ಮುಖಗಳಿದಾವಲ್ಲ, ಆ 5 ಮುಖಗಳ ಸ್ವರೂಪ ಈ ಕಾಳುಗಳಂತ ತಿಳ್ಕೊಂಡು ಅವುಗಳಿಗೆ ನಮಸ್ಕಾರ ಮಾಡಿ ಮಗುವಿನಂತೆ ಅಲ್ಲೊಂದು ಇಲ್ಲೊಂದು ಬಿಟ್ಟು ಹೋಗ್ತಾನೆ. 3-4 ತಿಂಗಳು ಆ ಹೊಲದ ಕಡೆ ಬರಲ್ಲ. ಅಕ್ಕಪಕ್ಕದವ್ರು ಹೇಳ್ತಾರೆ, ಶರಣ ಎಂಥ ಪುಣ್ಯಾತ್ಮ ನೀನು, ನಿನ್ನ ಹೊಲ ತುಂಬೆಲ್ಲ ಕಡಲೆ ಸುಲಗಾಯಿ ಬೆಳೆದು ಬಿಟ್ಟವಲ್ಲ ಅಂತ ಹೇಳಿದಾಗ, ಎಲ್ಲ ಪರಮಾತ್ಮನ ಇಚ್ಛೆ, ಪರಮಾತ್ಮ. ಇವತ್ತು ಅವನಂತಾನೆ ಎಲ್ಲ ಪರಮಾತ್ಮನ ಆಟ. ಹಾಗೆ ಇವತ್ತು ವಿಚಾರ ಮಾಡಿ, ನೀವು ಕೇವಲ ಸಂತರಿಗೆ ಅವನು ನೆನೆದ ಕಾಳುಗಳನ್ನ ಕೊಟ್ಟಿದ್ದಕ್ಕಾಗಿ 5 ಕಾಳುಗಳು ತನ್ನ ಭೂಮಿಯಲ್ಲಿ ಬಿದ್ದದಕ್ಕಾಗಿ ಹೊಲ ತುಂಬೆಲ್ಲ ಕಡಲೆ ಗಿಡಗಳಾಗಿ ಸುಲಿಗೆಗಳಾಗಿ ಫಲ ನೀಡಿತ್ತಂದ್ರೆ ಆ ಶರಣ ಮತ್ತಾರು ಅಲ್ಲ, ಇಳಿಹಾಳ ಬೊಮ್ಮಯ್ಯ ಅಂತ ಕರೀತಾರೆ. ಅದಕ್ಕೆ ಮರಕ್ಕೆ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತು ನೋಡ, ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥ ನೀವಡೆ ಸಕಲ ಪಡಿಪದಾರ್ಥ ನೀವನು ಕೂಡದ ಸಂಗಮ ದೇವ ಅಂತ ಹೇಳ್ತಾರೆ. ಹಾಗೆ ನಾವೆಲ್ಲ ಅದಕ್ಕೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕೊಟ್ಟಿಟ್ಟುವುದು ಬುದ್ಧಿ ಸರ್ವಜ್ಞ ಅಂತ ಹೇಳ್ತೇವೆ. ಹೀಗೆ ಅಂಥ ಶರಣರು ದಾನ ಧರ್ಮ ಪರೋಪಕಾರ ನಿಮ್ಗೆ ಹೇಳಿದ್ವಿ ಎಲ್ಲಗಳನ್ನು ಮಾಡ್ತಾ ಬರಬೇಕಾದ್ರೆ ಪುಣ್ಯಾತ್ಮರು ಅಂದ್ಕೊಳ್ಬೇಕಾಗಿತ್ತು. ಅಂದರೆ ಧರ್ಮದ ಮಾರ್ಗದಲ್ಲಿ ಅನೇಕ ರೀತಿಯ ಮಾರ್ಗಗಳಿದ್ದಾವೆ.
ಅದನ್ನು ಅನುಸರಿಸಿಕೊಂಡು ಹೋಗಿದ್ದೆ ಆದರೆ ನಿಜಕ್ಕೂ ನಾವೆಲ್ಲ ಪುಣ್ಯಾತ್ಮರಾಗ್ತೇವೆ, ಧನ್ಯಾತ್ಮರಾಗ್ತೇವೆ ಅಂಥ ಇವತ್ತು ವಿಚಾರವನ್ನು ಇಟ್ಕೊಂಡು ಇಡಿಹಾಳ ಬೊಮ್ಮಯ್ಯ ಶರಣರು ಅವನ ಚರಿತ್ರೆಯಲ್ಲಿ ಉಳ್ಕೊಂಡಿದೆ. ಇಂಥ ಅದ್ಭುತವಾದಂಥ ಮಹಿಮೆಯನ್ನು, ಲೀಲೆಯನ್ನು ತೋರಿದ್ದಾನೆ. ಕೇವಲ 5 ಕಡಲೆಗಳನ್ನು ಇಡೀ ಜೀವನವ ರಾಶಿಯಾಗಿ ಮಾಡಿ. ನಿಮಗೆಲ್ಲ ಗೊತ್ತಿದೆ ಶರಣ ಬಸವೇಶ್ವರ ಚರಿತ್ರೆ. ಶರಣ ಬಸವೇಶ್ವರ ಚರಿತ್ರೆಯಲ್ಲಿ 3-4 ಜನ ಅಣ್ಣ ತಮ್ಮಂದಿರಿದ್ರು, ಹಂಚ್ಕೊಂಡ್ರು. ಇವನಿಗೆ ಬೆಳೆಯದ ಭೂಮಿ, ಏನು ಬೆಳೀತಕ್ಕಂಥ ಬರಡ ಭೂಮಿಯನ್ನು ಕೊಟ್ಟರು. ಆದರೆ ಶರಣ ಬಸವ ಧೈರ್ಯದಿಂದ ಅದರಲ್ಲೇ ಉತ್ತಿ ಬಿತ್ತಿ ಬೆಳೆದ. ತೆನೆಗಳಾದು, ಜೋಳದ ತೆನೆಗಳಾದು, ಹಕ್ಕಿ ಪಕ್ಷಿಗಳು ತಿಂತವೆ. ತಿಂದು ನೀರಿಗಾಗಿ ಅಲ್ಲಿ ಇಲ್ಲಿ ದೂರ ಹೋಗಬೇಕಾಗಿತ್ತು. ಹಕ್ಕಿ ಪಕ್ಷಿಗಳು ಅಲ್ಲಿ ದೂರ ಹೋಗೋದು ಬೇಡ ಅಂತೇಳಿ ಎಲ್ಲ ತೆನೆಗಳಿಗೆ, ಎಲ್ಲ ದಂಟಿಗೆ ಪರಿಣಿಯನ್ನು, ನೀರಿನ ಪರಿಣಿಯನ್ನು ಕಟ್ಟುತ್ತಾರೆ. ಕೊನೆಗೆ ಆ ಹಕ್ಕಿಗಳು ಅಲ್ಲೇ ವಾಸವಾದವು. ರಾಶಿ ಮಾಡಕ್ಕೆ ಹೋಗ್ತಾರೆ. ಕಂಕಿ ಕಾಳುಗಳೆಲ್ಲ ಖಾಲಿಯಾಗಿ ಕಂಕಿ ಮಾತ್ರ ಉಳ್ಕೊಂಡವ. ಆಗ ರಾಶಿ ಮಾಡಿ ತನಿ ಮುರಿಯಕ್ಕೆ ಕರುತ್ತಾರೆ, ಯಾರೂ ಬರಲ್ಲ. ಏನು ಶರಣ ಬಸವಣ್ಣನ ಇವನ ಹತ್ತಿರ ಕಂಕಿ ಮುರಿದು ನಮಗೇನು ಸಿಗ್ತದೆ ಅಂತ ತಿಳ್ಕೊಂಡು ಒಬ್ಬ ಅಜ್ಜಿಗೆ ಯಾರೂ ಕರೆದಿದ್ದಿಲ್ಲ. ಅಬ್ಬಿ ಸುಮ್ಮನೆ ಕೂತಿಳು. ಅಜ್ಜಿ ನೀರೇ ಬರ್ತೀಯನು? ಬರ್ತೀನಪ್ಪ ಶರಣ, ನಾನು ಮನೆಯಾಗ ಕೂತೇನು ಮಾಡಲಿ, ಬರ್ತೀನಿ. ಆಕಿ ತೆನೆ ಮುರ್ಲಿಕ್ಕೆ ಕಂಕಿ ಬೀಜ ಕಾಳಿಲ್ಲದ ತೆನೆಯನ್ನು ಮುರ್ಲಿಕ್ಕೆ ಹೋದಳು. ಇವಾಗ ಅವನಿಗೆ ಕೊಟ್ಟು ಒಂದು 5 ಬಕ್ಸಿ ಕೊಡ್ಬೇಕಲ್ಲ. ಕೊಟ್ಟಾಗ ಬಂದು ಕುಡ್ತಾಳೆ. ಹೆಂಗೆ ಕುಡ್ತಾ ಹೋಗ್ತಾಳೆ, ಹಂಗೆ ಕಾಳುಗಳು ಹೊರಗೆ ಬರಕ್ಕೆ ಶುರು ಆಯ್ತಂತೆ. ರಾಶಿ ಮಾಡ್ರೆ ರಾಶಿ ಆಯ್ತಂತ. ಅದಕ್ಕೆ ಹಾಡಿನಲ್ಲಿ ಕೂಡ ಕಂಕಿಯ ರಾಶಿಯ ಮಾಡಿದಂಥ ಶರಣ ಅಂತ ಹಾಡಿದ್ರು. ಅಂಥ ಹಕ್ಕಿ ಪಕ್ಷಿಗಳಿಗೂ ಪರೋಪಕಾರವನ್ನು ಅವುಗಳಿಗಾಗಿ ಕೊಟ್ಟು ಪಡೆದಿರ್ತಕ್ಕಂಥ ಶರಣರಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ 5 ದಿವಸಗಳ ಕಾರ್ಯಕ್ರಮದಲ್ಲಿ ನೀವೆಲ್ಲ ತನುಮನಧನದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಪ್ರತಿನಿತ್ಯ ದಾಸೋಹವನ್ನು ಕೂಡ ಇಡ್ತಾ ಇದ್ದೀರಿ. ಅಷ್ಟೇ ಅಲ್ಲ, ನಮಗೆ ಪೂಜ್ಯರಿಗೆ ಪ್ರಸಾದವನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ನಿಜಕ್ಕೂ ನೀವೆಲ್ಲ ಪುಣ್ಯಾತ್ಮರು ಅಂದ್ಕೊಳ್ತಾ ಇದ್ದೀನಿ. ಇಂಥ ಪುಣ್ಯಾತ್ಮರ ನಾಡಿನಲ್ಲಿ ನಾವು ಕೂಡ ಬಂದು ಭಾಳ ವರ್ಷ ಆಯಿತು ನಿಮ್ಮನ್ನು ನೋಡಿ. ಈಗ ಇಂಥ ಅವಕಾಶವನ್ನು ನನಗೂ ಬಂದಿದೆ ಅಂತ ನಿಮ್ಮಂಥವ್ರ ಪುಣ್ಯಾತ್ಮರ ಮುಖವನ್ನು ನೋಡಿ ನನಗೂ ಒಂದಿಟ್ಟು ಪುಣ್ಯ ಸಿಗಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೋರ್ಲೆ ಪ್ರಾರಂಭ ಮಾಡಲಿ.